ಜೊತೆಗೆ ಚರಣ್ ರಾಜ್ ಸರ್ ಹಾಡಿದ್ದಾರೆ ಒಂದು ಭಾವಗೀತೆ ಶೈಲಿಯಲ್ಲಿ. ಈ ಹಾಡನ್ನ ನಾನು ಹಾಡ್ತೀನಿ. ಹಲವಾರಿದೆ ಬಣ್ಣ ನೆನಪೊಳಗೆ, ನಿನ್ನ ಚಿತ್ರ ಇದೆ ಇನ್ನು ಕಣ್ಣೊಳಗೆ, ಬರೆದಿತ್ತು ಹೃದಯ ಭಾವ ಕಥೆಯ, ಅಂದು ನಲಿದಿತ್ತು ಬಾನು, ನಿನಗೆ ತಿಳಿದೆ ನಿನಗೆ ನೆನಪಿಲ್ಲವೇನು ಹೇಳು ಗೆಳತಿ. ಎಸ್ ಮೇಡಮ್, ಸೂಪರ್. ಥ್ಯಾಂಕ್ ಯು. ಸಹಜ ಬಗ್ಗೆ ಅಂದರೆ ಬೇರೆ ಹಾಡು ಹಾಡಿರೋದಕ್ಕೆ ಇಷ್ಟೊಂದು ಚೆನ್ನಾಗಿ ಹಾಡಿದ್ರಿ. ನೀವು ಪರ್ಫಾರ್ಮ್ ಮಾಡಿರೋ ಹಾಡು ಸಹಜವಾಗಿ ಕುತೂಹಲ ಇದೆ. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ ಎಷ್ಟು ಸ್ಪೆಷಲ್ ಆಗಿರುತ್ತೆ ಅನ್ನೋಂಥದ್ದು. ನಂಗೆ ಗೊತ್ತಿಲ್ಲ, ಹೇಳ್ಬೋದಾ? ನಂಗೆ ಗೊತ್ತಿರಲಿಲ್ಲ ಇದು. ಹಾಡಿದ್ದೀನಿ ಸರ್ ಅಷ್ಟೇ. ಸೆಪ್ಟೆಂಬರ್ 5ನೇ ತಾರೀಕು ನಮ್ಮ ಚಲನಚಿತ್ರ ಇಬ್ಬನಿ ತಬ್ಬಿದ ಎಳೆಯಲ್ಲಿ ರಿಲೀಸ್ ಆಗ್ತಾ ಇದೆ. ಹೋಗಿ ನೋಡಿ, ಆಶೀರ್ವಾದ ಮಾಡಿ, ಸಪೋರ್ಟ್ ಮಾಡಿ, ಸಹಕರಿಸಿ. ವಿಹಾನ್, ಆ್ಯಸ್ ಯೂಶುವಲ್ ಅಂದರೆ ಥಿಯೇಟ್ರಿಗೆ ಜನ ಬರ್ತಿಲ್ಲ ಅನ್ನೋಂಥದ್ರ ನಡುವೆ ಬೇರೆ ಬೇರೆ ಜಾನರ್ನ ಸಿನಿಮಾಗಳು ಬರ್ತಾ ಇರೋವಂಥದ್ದು. ಅದರಲ್ಲಿ ಈ ಸಿನಿಮಾ ಎಷ್ಟು ಸ್ಪೆಷಲ್ ಆಗಿ ಥಿಯೇಟ್ರಿಗೆ ಜನರನ್ನು ಕರಿತರ್ಬೋದು ಅನ್ನುವಂಥದ್ದು. ನಾನು ನೋಟಿಸ್ ಮಾಡಿರೋದು, ಸಿನಿಮಾ ಚೆನ್ನಾಗಿದ್ದರೆ ಪ್ರತಿಯೊಬ್ಬರು ಬರ್ತಾರೆ ಥಿಯೇಟರ್ಗೆ. ಯಾವುದು ಭೇದ ಭಾವ ಇಲ್ಲದೆ ಹೊಸಬ್ರದ್ದು ಹಳುಬ್ರದ್ದು ದೊಡ್ಡವ್ರದ್ದು ಚಿಕ್ಕವ್ರದ್ದು ಅನ್ನೋದು ನೋಡದೆ ಬರ್ತಾರೆ. ಇವಾಗಲೇ ಹಿಟ್ಟಾಗಿರೋ ಸಿನಿಮಾಗಳೇ ಸಾಕ್ಷಿ ಅದಕ್ಕೆ. ಆಮೇಲೆ ಇವಾಗ ನೆಕ್ಸ್ಟ್ ನಮ್ಮ ಜೊತೆಗೆ ಬರ್ತಾ ಇದೆ ಲಾಫಿಂಗ್ ಬುದ್ಧ ಬರ್ತಾ ಇದೆ, ಪೆಪೆ ಬರ್ತಾ ಇದೆ. ಇದೆಲ್ಲ ಬೇರೆ ಬೇರೆ ಜಾನರ್ ಸಿನಿಮಾ, ಆದ್ರೂ ಎಷ್ಟು ಚೆನ್ನಾಗಿ ರೆಸ್ಪಾನ್ಸ್ ಬರ್ತಾ ಇದೆ ಆಗಲೇ ನಮಗೆ. ನಮ್ಮದು ಲವ್ ಡ್ರಾಮಾ. ಸೊ ಆ ಥರ ಏನೂ ಜನಗಳು ಬರೋಲ್ಲ, ಅದು ಆ ಥರ ಏನಿಲ್ಲ. ಕಂಟೆಂಟ್ ಚೆನ್ನಾಗಿರೋದು ಕೊಟ್ಟರೆ ಡೆಫಿನೆಟ್ಲಿ ಬರ್ತಾ ಇದ್ದಾರೆ, ಅದೊಂದು. ಆಮೇಲೆ ಇವಾಗೆಲ್ಲ ತುಂಬ ತಿಳ್ಕೊಂಡಿದ್ದಾರೆ ಜನಗಳು ಕೂಡ. BC ಆಡಿಯನ್ಸ್ ಪ್ರತಿಯೊಬ್ಬರು OTT ಎಲ್ಲ ನೋಡಿ ಸಿನಿಮಾ ನೋಡಿ ಅವರಿಗೆ ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಕೂಡ ಗೊತ್ತು ಇವಾಗ. ಒಂದು ಸಿನಿಮಾಟೋಗ್ರಫಿ ನೋಡ್ತಿದ್ದಂಗೆ ಚೆನ್ನಾಗಿದೆ ಮೇಕಿಂಗ್ ಕ್ವಾಲಿಟಿ ಅಂತ ಎಲ್ಲ ಕೂತ್ಕೊಂಡು ಮಾತಾಡ್ತಾರೆ. ಮ್ಯೂಸಿಕ್ ಕೂಡ ಅದೆಲ್ಲ ಮ್ಯೂಸಿಕ್ ಎಸೆನ್ಸ್ ಕೂಡ ಡಿಫ್ರೆಂಟ್ ಆಗಿದೆ ಅಂತ ಮಾತಾಡ್ಕೊತಾರೆ. ಎಲ್ಲ ಡಿಸ್ಕಸ್ ಮಾಡೋದು ನಾನು ನೋಡಿದ್ದೀನಿ. ನಮ್ಮ ತಂದೆ ತಾಯಿ ಡಿಸ್ಕಸ್ ಮಾಡ್ತಾರೆ ಸಿನಿಮಾಟೋಗ್ರಫಿ ಬಗ್ಗೆ, ಮ್ಯೂಸಿಕ್ ಡೈರೆಕ್ಷನ್ ಬಗ್ಗೆ. ಸೊ ಅದು. ಆಮೇಲೆ ಸಾಹಿತ್ಯ ಕೂಡ ನಮ್ಮ ಸಿನಿಮಾದಲ್ಲಿ ಅದೊಂದು ವೆರಿ ಇಂಪಾರ್ಟೆಂಟ್ ಪಾರ್ಟ್. ಅದು ಸಾಹಿತ್ಯ ನಮ್ಮ ಚಂದ್ರಜಿತ್ ಬೆಳ್ಳಿಯಪ್ಪ ಅವರು ಕೂಡ ಬರೆದಿದ್ದಾರೆ, 2-3 ಸಾಂಗ್ ಬರೆದಿದ್ದಾರೆ. ಆಮೇಲೆ ನಾಗಾರ್ಜುನ್ ಶರ್ಮಾ ಅವರು ಬರೆದಿದ್ದಾರೆ. ಸೊ ಹಂಗಾಗಿ ಜನಗಳಿಗೆ ಇಷ್ಟ ಆಗಿದೆಲ್ಲ. ಸೊ ಅದೆಲ್ಲ ತುಂಬಾ ಎಕ್ಸ್ ಫ್ಯಾಕ್ಟರ್ಸ್ ಇದೆ ಈ ಸಿನಿಮಾದಲ್ಲಿ, ಬಂದು ಸಿನಿಮಾ ನೋಡೋದಕ್ಕೆ. ಸೊ ಜನಗಳು ಅದಕ್ಕೋಸ್ಕರ ಬಂದು ನೋಡಬೇಕು. ಆಮೇಲೆ ನಮ್ಮ ಇಂಡಸ್ಟ್ರಿಲಿ ಇನ್ನೂ ಈ ಥರ ಎಷ್ಟು ದೊಡ್ಡ ದೊಡ್ಡ ಟ್ಯಾಲೆಂಟೆಡ್ ಪೊಟೆನ್ಷಿಯಲ್ ರೈಟರ್ಸ್ ಇದ್ದಾರೆ, ಟೆಕ್ನಿಷಿಯನ್ಸ್ ಇದ್ದಾರೆ ಅನ್ನೋದು ಗೊತ್ತಾಗುತ್ತೆ ಈ ಸಿನಿಮಾ ಮೂಲಕ ನೋಡಿದಾಗ. ಈಗಾಗಲೇ ರಕ್ಷಿ ಸರ್ 3 ಸಾರಿ ಸಿನಿಮಾ ನೋಡಿರೋಂಥದ್ದು. ಸೊ ಅದ್ರ ಬಗ್ಗೆ ಕೂಡ ಮಾತಾಡಿದ್ರೆ ನಿಮ್ಗೇನು ಹೇಳಿದ್ರು? ನಾವಿನ್ನೂ ಯಾರೂ ಸಿನಿಮಾ ನೋಡಿಲ್ಲ. ನಾವು ಆ್ಯಕ್ಚುಲಿ ಟ್ರೈಲರ್ ನೋಡಿದ್ದೆ ನಿಮ್ಮ ಜೊತೆ ಮೊನ್ನೆ ಎಲ್ಲ ಮೀಡಿಯಾದವ್ರ ಜೊತೆ. ಅವ್ರು ನೋಡ್ಬಿಟ್ಟು ಹೇಳಿದ್ದಾರೆ, ಇವ್ರಿಗೆ ಕಾಲ್ ಮಾಡಿದ್ದಾರೆ. ಅವತ್ತು ಅವ್ರು ಕಾಲ್ ಮಾಡಬೇಕಂತಿದ್ರು, ಬಟ್ ನಾನು ಮಲ್ಕೊಂಡಿದ್ದೆ ಅವತ್ತು. ಸೊ ಆಮೇಲೆ ನನಗೆ ಡೈರೆಕ್ಟರ್ ಕಾಲ್ ಮಾಡಿ ಹೇಳಿದ್ರು, ಹಿಂಗೆ ರಕ್ಷಿತ್ ಸರ್ ಮಾತಾಡಬೇಕಿತ್ತು ನಿಮ್ಮ ಹತ್ರ, ತುಂಬ ಇಷ್ಟ ಆಗಿದೆ ಅವ್ರಿಗೆ. ಲೈಕ್ ಈ ವರ್ಷದ ನನಗೆ ಮೋಸ್ಟ್ ಫೇವ್ರೆಟ್ ಸಿನಿಮಾ ಇದು ಚಾನ್ ಅಂತ ಚಂದ್ರಜಿತ್ ಅವ್ರಿಗೆ ಹೇಳಿದ್ರಂತೆ. ಸುಮಾರು ಅವರು ನನಗೇನು ಹೇಳಬೇಕು ಅಂತ ಅವ್ರು ಹೊಗಳಕ್ಕೆ ಇದ್ದಾರೆ. ನನಗೆ ಅದಕ್ಕಿಂತ ಮುಂಚೆ ಅವ್ರು ಚೆನ್ನಾಗಿ ದುಡ್ಡು ಮಾಡಬೇಕು ಈ ಸಿನಿಮಾದಲ್ಲಿ ಅನ್ನೋದು ನನ್ನ ಪರ್ಸ್ನಲ್ ವಿಶ್. ಅದು ಫಸ್ಟ್ ದುಡ್ಡು ಮಾಡಲಿ. ಯಾಕೆಂದರೆ ಈ ಥರ ಪರಮಾ ಸ್ಟುಡಿಯೋಸಲ್ಲಿ ಮಾಡ್ತಿರೋ ಈ ಧೈರ್ಯ ತುಂಬ ಕಮ್ಮಿ ಜನಕ್ಕೆ ಬರೋದದು. ಅಂದರೆ ಹೊಸಬ್ರಿಗೆ ಹೊರಗಡೆ ಅವ್ರಿಗೆ ದುಡ್ಡು ಹಾಕೋದು, ಅದು ಏನಕ್ಕೆ ಅಂತಂದರೆ ಸುಮ್ಮನೆ ಹೊರಗಡೆ ಅವ್ರಿಗೆ ದುಡ್ಡು ಹಾಕ್ತಿಲ್ಲ. ಲೈಕ್ ಅವ್ರಿಗೆ ಪೊಟೆನ್ಷಿಯಲ್ ನೋಡಿ ಬರೀ ಟ್ಯಾಲೆಂಟಿಗೆ ಬೆಲೆ ಕೊಡ್ತಿರೋ ಪ್ಲ್ಯಾಟ್ಫಾರ್ಮ್ ಇದು ಪರಮಾ ಸ್ಟುಡಿಯೋಸ್. ಇದನ್ನು ನಾನು ಮುಂಚೆ ಬರೀ ಯೋಗರಾಜ್ ಭಟ್ ಅವ್ರ ಇದರಲ್ಲಿ ನೋಡಿದ್ದೆ. ಆ ಥರ ನೆಕ್ಸ್ಟ್ ನೋಡ್ತಿರೋದೆ ನಾನು ರಕ್ಷಿತ್ ಅವರಲ್ಲಿ ಇದರಲ್ಲಿ. ಸೊ ಅದಕ್ಕೋಸ್ಕರ ಅವ್ರಿಗೆ ಚೆನ್ನಾಗಿ ದುಡ್ಡಾಗಲಿ. ಅದರಿಂದ ಇನ್ನೂ ಸಾಕಷ್ಟು ಈ ಪರಮಾ ಸ್ಟುಡಿಯೋಸಲ್ಲಿ ಇನ್ನೂ ಟ್ಯಾಲೆಂಟ್ಗಳು ಬೇಜಾನಿದೆ ನೆಕ್ಸ್ಟ್ ಅವ್ರು ಮುಂದಿನ ಸಿನಿಮಾಗಳು. ಅದಕ್ಕೆ ಅವ್ರಿಗೆ ದುಡ್ಡು ಚೆನ್ನಾಗಿ ಬರಲಿ, ಪ್ರೊಡ್ಯೂಸ್ ಮಾಡೋದಕ್ಕೆ ದೇವ್ರ ಶಕ್ತಿ ಕೊಡಲಿ, ಇನ್ನೂ ಎಲ್ಲ ದೊಡ್ಡ ದೊಡ್ಡ ರೈಟರ್ಸ್ಗಳು ಬರಲಿ ಇಲ್ಲಿ ಅಂತ. ಸರ್ ಫೈನಲಿ ಸಿನಿಮಾ ಥಿಯೇಟ್ರಿಗೆ ಬರ್ತಾ ಇದೆ, ನೀವೇನು ಹೇಳ್ತೀರಿ? ಸೆಪ್ಟೆಂಬರ್ 5 ರಿಲೀಸ್ ಆಗ್ತಾ ಇದೆ ಇಬ್ಬನಿ ತಬ್ಬಿದ ಎಳೆಯಲ್ಲಿ. ಎಲ್ಲರೂ ಥಿಯೇಟರ್ಗೆ ಬಂದು ನೋಡಿ. ಯಾಕಂದರೆ ಇದು ಥಿಯೇಟರ್ಸಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂತ ಹೇಳಿ ಮಾಡಿರೋ ಸಿನಿಮಾ. ಸೌಂಡ್ಸ್ಕೇಪ್ ಅವ್ರೇನು ವರ್ಕ್ ಮಾಡಿದ್ದಾರೆ, ಆ್ಯಂಡ್ ಫ್ರೇಮ್ಸ್ ಇರ್ಬೋದು, ಕಲರ್ ಪ್ಯಾಲೆಟ್ಸ್ ಇರ್ಬೋದು, ಇಡೀ ಟೆಕ್ನಿಕಲ್ ಟೀಮ್. ಆ್ಯಕ್ಟರ್ಸ್ನ ಪಕ್ಕಕ್ಕಿಟ್ಟು ಬರೀ ಟೆಕ್ನಿಕಲ್ ಟೀಮ್ನ ಅಡ್ರೆಸ್ ಮಾಡೋದಾದರೆ ಅವ್ರ ಎಫರ್ಟ್ಸ್ ತುಂಬ ಇದೆ.
ಆಲ್ಮೋಸ್ಟ್ 2 ವರ್ಷ ಡೇ ಆ್ಯಂಡ್ ನೈಟ್ ಕೆಲಸ ಮಾಡಿದ್ದಾರೆ ಟೆಕ್ನಿಕಲ್ ಟೀಮ್. ನೀವೇನು ಪ್ರತಿಯೊಂದು ಫ್ರೇಮ್ ನೋಡ್ತಾ ಇದ್ದೀರಾ ಅದನ್ನು ಕ್ರಿಯೇಟ್ ಮಾಡೋಕ್ಕೆ, ಮತ್ತು ರೈಟಿಂಗಲ್ಲಿದ್ದಂಥ ಈ 3 ಪಾತ್ರದ ಒಂದು ಜಗತ್ತೇನಿದೆ ಅದನ್ನು ವಿಜುವಲಲ್ಲಿ ರೆಪ್ರೆಸೆಂಟ್ ಮಾಡೋಕ್ಕೆ. ಸೊ ಅವರೆಲ್ಲರೂ ಎಫರ್ಟ್ಗೋಸ್ಕರ ಎಲ್ಲರೂ ಥಿಯೇಟರಲ್ಲಿ ಬಂದು ಈ ಸಿನಿಮಾ ನೋಡಬೇಕು. ಸರ್ ಥ್ಯಾಂಕ್ ಯು ವ್ಯಾ, ಥ್ಯಾಂಕ್ ಯು ಅಂಕಿತಾ, ಥ್ಯಾಂಕ್ ಯು ಮೈರಿ. ಥ್ಯಾಂಕ್ ಯು ಸೋ ಮಚ್. ಎಸ್, ಇದಿಷ್ಟು ಚಿತ್ರತಂಡದ ಮಾತಾಗಿರ್ತಕ್ಕಂಥದ್ದು. ಅಂದರೆ ಸಹಜವಾಗಿ ಒಂದು ಒಳ್ಳೆಯ ಸಿನಿಮಾ ಮಾಡಿದರೆ ಜನರು ಥಿಯೇಟ್ರಿಗೆ ಬರ್ತಾರೆ ಅನ್ನೋಂಥದ್ದು ಪ್ರೂವ್ ಆಗ್ತಾಯಿದೆ. ಸೊ ಹಾಗೆ ನಮ್ಮ ಸಿನಿಮಾ ಕೂಡ ಅಂಥದ್ದೊಂದು ಭರವಸೆ ಹುಟ್ಟಿಸಿದೆ ಅನ್ನುವಂಥದ್ದು ಇಬ್ಬನಿ ತಬ್ಬಿದ ಇಳೇಲಿ ತಂಡದ ಮಾತಾಗಿರ್ತಕ್ಕಂಥದ್ದು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.